ಜೈ ನಿತ್ಯಾನಂದ. ನಮಸ್ತೆ. 1960ರಲ್ಲಿ ಸ್ಥಾಪನೆಯಾದಂತಹ ಶ್ರೀ ಸದ್ಗುರು ನಿತ್ಯಾನಂದ ಆಶ್ರಮವು ಆ ಕಾಲದಲ್ಲಿ ಹೀಗಿತ್ತು. ಮುಂದೆ ಭಕ್ತರ ಸಹಕಾರದಿಂದ ಶಿಲಾಮಯ ದೇವಾಲಯವಾಗಿ ಮಾರ್ಪಟ್ಟಿತ್ತು. ನಂತರ ಶ್ರೀ ಗೋವಿಂದ ಮೊಗರಾಲ್ ದೇವಸ್ಥಾನದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿದ್ದಾಗ ಓಲಗ ಮಂಟಪದ ಬದಿಯಲ್ಲಿ ಶ್ರೀ ನಿತ್ಯಾನಂದ ಆಶ್ರಮಕ್ಕೆ ಹೋಗುವ ರಸ್ತೆಯನ್ನು ಬಿಟ್ಟು ಕೆಂಪು ಕಲ್ಲಿನಲ್ಲಿ ತಡೆಗೋಡೆಯನ್ನು ಮಾಡಿಸಿದ್ದರು. ಅದು ಹೀಗಿತ್ತು. ಅದೇ ಓಲಗ ಮಂಟಪದ ಸುತ್ತಲೂ ಮಾನ್ಯ ಶ್ರೀ ಸುಕುಮಾರ್ ಶೆಟ್ರು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದಾಗ ಕಲ್ಲು ಕಂಬ ತಂತಿ ಬೇಲಿಯನ್ನು ಶ್ರೀ ನಿತ್ಯಾನಂದ ಆಶ್ರಮಕ್ಕೆ ಹೋಗುವ ರಸ್ತೆಯನ್ನು ಬಿಟ್ಟು ಹಾಕಿಸಿದ್ದರು. ಅದು ಹೀಗಿತ್ತು. 2010ರಲ್ಲಿ ಶ್ರೀ ನಿತ್ಯಾನಂದ ಆಶ್ರಮದಲ್ಲಿ ನಾಗಮಂಡಲ ಆದಾಗ ಶ್ರೀ ನಿತ್ಯಾನಂದ ಆಶ್ರಮಕ್ಕೆ ಹೋಗುವ ಪಂಚಾಯತ್ ರಸ್ತೆಯನ್ನು ಶ್ರೀ ರಮೇಶ್ ಗಾಣಿಗರವರ ಕಾಂಟ್ರಾಕ್ಟ್ ನಲ್ಲಿ ಬಹು ಸುಂದರವಾಗಿ ತಾರೋಡಾಗಿ ಮಾರ್ಪಟ್ಟಿತ್ತು. ಅದೇ ಸುಂದರ ರಸ್ತೆ ಕೊಲ್ಲೂರಿನ ಡ್ರೈನೇಜ್ ಪೈಪ್ ಹೋಗಲು ಅಗೆದು ಪೈಪ್ ಹಾಕಿ ಮಣ್ಣು ಮುಚ್ಚಿದಾಗ ಆ ಸುಂದರ ರಸ್ತೆ ಹೀಗಾಯಿತು. ಕಸದ ತೊಟ್ಟಿಯಂತೆ ಕಾಣುತ್ತಿದೆ. ಈಗ 66 ವರ್ಷದಿಂದ ಅನುಭವಿಸಿಕೊಂಡು ಬಂದಿರುವ ಇದೇ ರಸ್ತೆಯನ್ನು ಶಾಶ್ವತವಾಗಿ ಮುಚ್ಚುವ ವದಂತಿ ಕೇಳಿ ಬರ್ತಾ ಇದೆ. 12 ವರ್ಷದ ಹಿಂದಿನ ದ್ವೇಷ, ಕೋಪ, ತಾಪ ಇದಕ್ಕೆಲ್ಲ ಕಾರಣ ಅನ್ನಿಸುತ್ತಿದೆ. ಮಹಾಕಾಳಿಯಾದ ಜಗನ್ಮಾತೆ ಒಂದಲ್ಲ ಒಂದು ದಿನ ಇದಕ್ಕೆ ಉತ್ತರಿಸುತ್ತಾಳೆ ಎಂಬ ನಂಬುಗೆ ಇದೆ. ಕಾಯೋಣ. ನಮಸ್ತೆ.